ನಮ್ಮ ಲೇಔಟಲ್ಲಿ ವಾಕಿಂಗ್ ಮಾಡೋ ಟೈಮಲ್ಲಿ ಒಂದು ಬೆಕ್ಕು ಏನೋ ಇಲಿನ ಕಚ್ಕೊಂಡು ಹೋಗ್ತಿದೆ ಅಂತ ಎಲ್ಲ ನೋಡ್ತಿದ್ರು. ಹೋಗಿ ನೋಡಿದ್ರೆ ಅದು ಇಲಿ ಮರಿ ಅಲ್ಲ, ಅದು ಮೊಲದ ಮರಿ. ಅಯ್ಯೋ ನೋಡಿ ನನಗೆ ಬೇಜಾರಾಗೋಯ್ತು. ಅದು ನಾನು ಡೌಟ್ ಪಟ್ಟಿದ್ದು ಅದು ಬ್ಲ್ಯಾಕ್ ಇರೋ ಕಾರಣದಿಂದ. ಓಡೋಗಿ ಹಿಡ್ಕೊಂಡು ಸೇವ್ ಮಾಡಬೇಕು ಅಂತ ಎಷ್ಟು ನೋಡಿ ಪಾಪ ಕತ್ತತ್ರನೇ ಬಾಯಿ ಹಾಕ್ಬಿಟ್ಟಿತ್ತು. ಎಷ್ಟೇ ಇದು ಮಾಡಿದ್ರು ಬಿಡ್ತಾನೆ ಇಲ್ಲ, ತಪ್ಪಿಸ್ಕೊಂಡು ಓಡೋಗ್ತಿತ್ತು. ನಾನು ಬಿಟ್ಟೇ ಇಲ್ಲ, ಕಲ್ಲು ಹೊಡೆದು ಏನೋ ಮಾಡಿ ಸೇವ್ ಮಾಡಿದೆ ರೀ. ಪಾಪ ಬೇಜಾರಾಯಿತು. ಊಟನೂ ತಿಂತಿಲ್ಲ, ಏನೂ ತಿಂತಿಲ್ಲ ಪಾಪ. ತುಂಬ ಸಪ್ಪಗೆ ಹಂಗೆ ಇದೆ. ಏನಾಗುತ್ತೋ ಏನೋ ಅಂತ. ಇದು ಬದುಕುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀನಿ. ಬದುಕಿದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿದೆ ನನಗೆ. ಊಟನೂ ತಿಂತಿಲ್ಲ, ಏನೂ ತಿಂತಿಲ್ಲ. ಎತ್ಕೊಂಬಂದು ಇಟ್ಕೊಂಡಿದ್ದೀನಿ. ತಲೆ ಕೆಡಿಸ್ಬೇಡ ಚಿನ್ನ, ನಾನು ನೋಡ್ಕೊತೀನಿ ಆಯಿತಾ. ಹೆದರ್ಕೋಬೇಡಮ್ಮ, ತುಂಬ ಹೆದರ್ಕೊಂಡೈತೆ. ನೋಡಬೇಕು, ಇದು ಬದುಕಿಸ್ಕೊಂಡ್ರೆ ಸಾಕು ಅನಿಸ್ಬಿಟ್ಟೈತೆ. ಫೈನಲ್ಲಿ ಮೊಲದ ಮರಿ ಇವತ್ತು ಆ್ಯಕ್ಟಿವ್ ಇದೆ. ಆದರೆ ಆ ಬ್ಯಾಂಡೇಜ್ ಮಾತ್ರ ಬಿಚ್ಚಬೇಡಿ ಅಂತ ಹೇಳಿದರು ಡಾಕ್ಟ್ರು. ಸೆಪ್ಟಿಕ್ ಆಗುತ್ತೆ ಅಂತ, ಅಂದರೆ ಆಚೆ ಓಡಾಡ್ತಿರೋ ಸೆಪ್ಟಿಕ್ ಆಗುತ್ತೆ ಅಂತ. ಮುಟ್ಟಿದ್ರೆ ನೋಡಿ ಅದು ಹಿಂಗೆ ನೋವಿಗೆ ಹೆಂಗೆ ಇದು ಮಾಡುತ್ತೆ, ಹಂಗೆ ಕತ್ತ ಒಂದು ಕಡೆ ಮಾಡುತ್ತೆ. ಪಾಪ ನೋವಾಗಿದೆ ಅನಿಸುತ್ತೆ ಮೋಸ್ಟ್ಲಿ. ಊಟ ಎಲ್ಲ ಹಾಕಿದ್ದೆ, ಸ್ವಲ್ಪ ತಿಂದಿದೆ. ಇವತ್ತು ಆಚೆ ಕಡೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಕರ್ಕೊಂಬಂದರೆ ನೋಡಿ ಆ ಬೆಕ್ಕು ಅಲ್ಲೇ ನಿಂತು ಕೂತಿದೆ. ಮೋಸ್ಟ್ಲಿ ಈ ಕಡೆ ನೋಡ್ತಾನೆ ಇದೆ. ನೋಡ್ತು ಮೊಲದ ಮರಿ ಬಿಟ್ಟು ಬಂದಿದ್ದೆ, ನೋಡ್ತು ನೋಡಿ. ಇದು ನೋಡ್ತು ಅನಿಸುತ್ತೆ ಮೊಲದ ಮರಿ. ನೋಡ್ತು ಇವಾಗ ನೋಡಿ. ನೋಡಿ ಎಷ್ಟು ಭಯ ಪಡ್ತಿದೆ ಅಂತ. ಮಗನೇ ತಿನ್ನೋ, ನಾನು ಇದ್ದೀನಿ ಕಣೋ, ಹೆದರ್ಕೋಬೇಡ, ತಿನ್ನು ಮರಿ, ತಿನ್ನುಮ್ಮ, ನಾನು ಇದ್ದೀನಿ, ಬರಲಿ ನೋಡ್ಕೊತೀನಿ ಅವನ್ನ. ಪಾಪ ನೋಡ್ಬಿಟ್ಟು ನೋಡಿ ತಿನ್ನೋದೇ ಬಿಟ್ಬಿಡ್ತು ರೀ ಊಟನ. ಅಯ್ಯೋ ಎಲ್ಲ ಜನಗಳೆಲ್ಲ ಏನು ಹೇಳ್ತಿದ್ರು ಅಂದರೆ, ಇದು ಯಾವುದೇ ಕಾರಣಕ್ಕೂ ಬದುಕೋದಿಲ್ಲ ಇದು, ಯಾಕೆಂದರೆ ಬೆಕ್ಕು ಕಚ್ಚಿದೆ ಇದಕ್ಕೆ ಗಂಟ್ಲತ್ರ, ಸೊ ಅದರಿಂದ ಬದುಕಲ್ಲ ಇದು ಅಂತ ಎಲ್ಲ ಹೇಳ್ತಿದ್ರು. ನಾನು ಯಾರ ಮಾತನ್ನು ನಂಬಿಲ್ಲ. ಒಟ್ಟು ಇಟ್ಕೊಂಬಂದು ಆ ಟ್ರೈ ಮಾಡಿ ನೋಡೋಣ ಒಂದ್ಸಲಿ ಅಂತ ಹೇಳಿ ಇಟ್ಕೊಂಬಂದೆ. ನೋಡಿ ಎಷ್ಟು ಚೆನ್ನಾಗಿ ಹುಷಾರಾಗಿದೆ ನೋಡಿ ಹೇಳಿ. ಅದೇನೋ ಬಿಟ್ಟಿದ್ರೆ ಹಂಗೆ ಹೋಗ್ಬಿಡ್ತಿತ್ತಾ ನೋಡಿ. ಬಾ ಮಗನೇ, ಬಾರ ಇಲ್ಲಿ ಚಿನ್ನ, ಬಾರ ಇಲ್ಲಿ. ಬಾ 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 ಬಾ. ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಅಂತ. ಊಟ ಎಲ್ಲ ಮಾಡ್ತಿದೆ ಇವಾಗ. ಬಟ್ ಇದನ್ನ ರಿಲೀಸ್ ಮಾಡ್ತೀನಿ, ಅಂದರೆ ಫಾರೆಸ್ಟಿಗೆ ತಂದೋಗ್ಬಿಡ್ತೀನಿ. ಸ್ವಲ್ಪ ನೋಡಿ ನಾಳೆ ನಾಡೋದ್ರಲ್ಲಿ ಬ್ಯಾಂಡೇಜ್ ಎಲ್ಲ ತೆಗೆದು ಹುಷಾರಾಯಿತು ಅಂದರೆ ಡಾಕ್ಟ್ರು ಕೇಳಿ ತಂದೋಗಿ ಫಾರೆಸ್ಟಿಗೆ ಬಿಡ್ತೀನಿ ಇದನ್ನ.